ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. KR-ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರುವಂಥ ಈ ಔಟರ್ ಕಾರಿಡಾರ್ ಏನಿದೆ, ಇಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾರೆ ಹಾಗೂ ಲಕ್ಷಾಂತರ ಜನ ಕೆಲಸನೂ ಮಾಡ್ತಾರೆ. ಸೊ ಇವರೆಲ್ಲರಿಗೂ ಇಲ್ಲಿ ಅತ್ಯಧಿಕ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಮೂವ್ಮೆಂಟ್ ಬಗ್ಗೆ ಮೊದಲಿನಿಂದಲೂ ಕೂಡ ಸಮಸ್ಯೆ ಇದೆ. ದೂರುಗಳು ಕೂಡ ಭಾಳ ಹೆಚ್ಚು ಬರ್ತವೆ. ಇಲ್ಲಿ ಜನ ವಾಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರಿನ ಅನೇಕ ಪ್ರಮುಖ ಕಂಪನಿಗಳು ಕೂಡ ಇಲ್ಲಿ ಆಫೀಸುಗಳನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲ ನಮ್ಮ ಬೆಂಗಳೂರಿಗೆ ಅವರು ಭಾಳ ಇಂಪಾರ್ಟೆಂಟ್ ಕಂಪನೀಸು, ನಮ್ಮ ರಾಜ್ಯಕ್ಕೆ ಇಂಪಾರ್ಟೆಂಟು, ದೇಶಕ್ಕೂ ಕೂಡ ಹೊರ ದೇಶದಿಂದ ವರಮಾನ ಫಾರಿನ್ ಎಕ್ಸ್ಚೇಂಜನ್ನು ಸಂಪಾದನೆ ಮಾಡುವಂತಹ IT ಸರ್ವಿಸಸ್ಸು ಉತ್ಪಾದನೆ ಆಗುವಂಥ ಕಾರಿಡಾರ್ ಇದು. ಹಾಗಾಗಿ ಇಲ್ಲಿ ವಾಸ ಮಾಡೋ ಜನ, ಇಲ್ಲಿ ಉದ್ಯೋಗ ಮಾಡುವ ಜನ ಮತ್ತು ಇಲ್ಲಿಂದ ಉತ್ಪಾದನೆ ಆಗುವಂಥದ್ದು ರಾಜ್ಯಕ್ಕೆ ದೇಶಕ್ಕೆ ಪ್ರಾಮುಖ್ಯತೆ ಇರೋದರಿಂದ ಒಂದು ರೀತಿಯಲ್ಲಿ ಎಲ್ಲ ದೃಷ್ಟಿಯಿಂದ ಬರೀ ಕಂಪನಿಗಳಿದ್ದಾವೆ ಅಂತಲ್ಲ, ಇಲ್ಲಿ ಅಷ್ಟು ಜನ ವಾಸ ಮಾಡ್ತಾರೆ, ಅಷ್ಟು ಜನ ಕೆಲಸ ಮಾಡ್ತಾರೆ. ಜನಗಳ ದೃಷ್ಟಿಯಿಂದನೂ ಕೂಡ ಇದು ಒಂದು ಪ್ರಮುಖವಾದಂಥ ಕಾರಿಡಾರು. ಇಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಏನಾದರೂ ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸರ್ಕಾರ ಈ ಔಟರ್ ರಿಂಗ್ ರೋಡ್ ಈ ಭಾಗ ಏನಿದೆ KR-ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡು, ಇದನ್ನು ಸುಧಾರಣಾ ಕ್ರಮವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಇದಕ್ಕೆ 450 ಕೋಟಿವರೆಗೂ ಅನುದಾನವನ್ನು ಕೊಟ್ಟು ಈ ರೋಡನ್ನು ಸ್ವಲ್ಪ ರೀಡಿಸೈನ್ ಮಾಡಿ ಟ್ರಾಫಿಕ್ ಮೂವ್ಮೆಂಟು ಹೆಲ್ಪ್ ಆಗೋ ಥರ ರೀಡೆವಲಪ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ನಮ್ಮ ಅಧಿಕಾರಿಗಳು, ಅವರು ಇಂಜಿನಿಯರ್ಗಳು ಎಲ್ಲ ಸೇರಿ ಒಂದು ಡಿಸೈನನ್ನು ಕೂಡ ಮಾಡಿದ್ದಾರೆ, ರೀಡೆವಲಪ್ಮೆಂಟ್ಗೆ ಪ್ಲ್ಯಾನನ್ನು ಮಾಡಿದ್ದಾರೆ. ಅದಕ್ಕೆ ಕನ್ಸಲ್ಟೆಂಟ್ಸನ್ನು ಸಹ ಎಕ್ಸ್ಪರ್ಟ್ಸನ್ನು ತಗೊಂಡು ಅವ್ರ ಕಡೆಯಿಂದ ರೀಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡಿದ್ದೇವೆ. ಇದನ್ನು ನಮ್ಮ ಹಂತದಲ್ಲಿ 3-4 ಬಾರಿ ಈಗಾಗಲೇ ಚರ್ಚೆ ಆಗಿದೆ. ನಾನು ಕೂಡ ಈ ಔಟರ್ ರಿಂಗ್ ರೋಡ್ನ ಈ ಸ್ಟ್ರೆಚ್ಚು ಒಂದು 15 ದಿನಗಳ ಹಿಂದೆ ರಾತ್ರಿ ಸುಮಾರು ಒಂದು 3-4 ಅವರ್ಸು ಪೂರ್ತಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಸ್ಥಳದಲ್ಲೇ ಸ್ಪಾಟಲ್ಲಿ ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ಡಿಸೈನಲ್ಲೂ ಕೆಲವು ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದೇವೆ. ಎಲ್ಲ ವಿಚಾರಗಳು ನಮಗೆ ಗೊತ್ತಿರುತ್ತೆ ಅಂತಲ್ಲ, ಸಾರ್ವಜನಿಕರಿಂದನೂ ಕೂಡ ಸಲಹೆಗಳನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಕೆಲವು ಒಳ್ಳೆಯ ಸಲಹೆ ಸಾರ್ವಜನಿಕರಿಂದನೂ ಬರ್ಬೋದು, ನಮಗೆ ಎಲ್ಲ ಗೊತ್ತಿರುತ್ತೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಎಲ್ಲ ಕಾರಣಗಳಿಂದ ಇವತ್ತು ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಸಾರ್ವಜನಿಕರ ಸಲಹೆಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಮರ್ಶೆ, ಸಲಹಾ ಸಭೆ, ಕನ್ಸಲ್ಟೇಷನ್ ಮೀಟಿಂಗನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ. ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಸಲಹೆಗಳು ಕೊಟ್ಟಿದ್ದಾರೆ, ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಈ ಔಟರ್ ರಿಂಗ್ ರೋಡ್ ಒಂದೇ ಅಲ್ಲ, ಇಲ್ಲಿರುವಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ಹೇಳಿದ್ದಾರೆ. ಸಾರ್ವಜನಿಕರಿಂದ ಕೆಲವು ಉಪಯುಕ್ತ ಸಲಹೆಗಳು ಬಂದಿದ್ದಾವೆ. ಇದನ್ನು ಮತ್ತೆ ನಮ್ಮ ಇಂಜಿನಿಯರ್ಸು ಅಧಿಕಾರಿಗಳ ಜೊತೆಗೆ ಕೂತ್ಕೊಂಡು ಅವರೂ ಕೊಟ್ಟಿರೋ ಕೆಲವು ಸಲಹೆಗಳನ್ನು ಕೂಡ ತಗೊಂಡು ಮತ್ತಷ್ಟು ಈ ರೀಡಿಸೈನು, ರೀಡೆವಲಪ್ಮೆಂಟ್ ಪ್ಲ್ಯಾನನ್ನು ಇನ್ನಷ್ಟು ಸುಧಾರಣೆ ಮಾಡಿ ಆದಷ್ಟು ಶೀಘ್ರವಾಗಿ ಇದನ್ನು ಕಾರ್ಯಾರಂಭ ಮಾಡಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಕೆಲಸ ಮಾಡಬೇಕು ಅಂದರೂ ಕೂಡ ಮೆಟ್ರೋ ಕೆಲಸ ಒಂದು ಹಂತಕ್ಕೆ ಬಂದು ಅದಾದಮೇಲೆ ಈ ಕೆಲಸ ಶುರು ಮಾಡಿದರೆ ಒಳ್ಳೆಯದು ಅಂತಲೂ ಈ ಹಿಂದೆ ಅನೇಕರಿಂದ ಬಂದಿರುವಂಥ ಸಲಹೆ. ಮೆಟ್ರೋನು ಕೂಡ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ ಒಂದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸು ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಆ ಟೈಮ್ಗೆ ಈ ಕೆಲಸವನ್ನು ಆರಂಭ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಒಟ್ಟಾರೆ ಈ ಔಟರ್ ರಿಂಗ್ ರೋಡು ಭಾಳ ಇಂಪಾರ್ಟೆಂಟ್ ಸ್ಟ್ರೆಚ್ಚು, ಇಂಪಾರ್ಟೆಂಟ್ ಕಾರಿಡಾರ್ ಇದು. ಇದನ್ನು ಏನಾದರೂ ಮಾಡಿ ಇಲ್ಲಿ ಸುಧಾರಣೆ ಮಾಡಿ ರಸ್ತೆಯನ್ನು ಇಂಪ್ರೂವ್ ಮಾಡಿ, ಜೊತೆಗೆ ಆದಷ್ಟು ನೆಕ್ಸ್ಟು ಮುಂದಿನ ವರ್ಷದಲ್ಲಿ BJP ಕರ್ನಾಟಕದವ್ರಿಗೆ ಆಗ್ತಕ್ಕ ದಿನ ನಮಗೆ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಬಂತಾರೆ, ಅವ್ರು ಪ್ರಧಾನಮಂತ್ರಿನೇ ಟ್ರೋಲ್ ಮಾಡ್ತಾ ಇದ್ದಾರೆ ದೇಶಕ್ಕೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸಾಧನೆ ಶೂನ್ಯ.
ಅದಕ್ಕೆ ಇವತ್ತು ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನಾದರೂ ಮಾಡಿ ನೀವು ಈ ಸಾಧನೆ ಏನಿದೆ ಹೇಳಿ 10 ವರ್ಷದಲ್ಲಿ 152 ಪೇಪರ್ ಲೀಕ್ ಸಾಧನೆನಾ? ಕೋಟ್ಯಾಂತರ ಮತ್ತು ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದು ಸಾಧನೆನಾ? ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಬೇಟಿ ಪಢಾವ್ ಬೇಟಿ ಬಚಾವ್, ನಿಮ್ಮ ಸ್ಮಾರ್ಟ್ ಸಿಟಿ, ಡಿಜಿಟಲ್ ಇಂಡಿಯಾ ಯಾವ್ದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಒಂದು ಸಕ್ಸಸ್ ತೋರಿಸ್ಬಿಡಿ. 3 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ 1 ಸ್ಮಾರ್ಟ್ ಸಿಟಿ ಮಾಡಿದ್ರೆ ದಯವಿಟ್ಟು ರೀಲ್ಸ್ ಮಾಡಿ. ಆದರೆ ಬೇರೆ ಯಾವುದೋ ಒಂದು ಅಮೇರಿಕಾದು ಅದ್ರದ್ದು ರೀಲ್ಸ್ ಅಲ್ಲ, ಬೇರೆ ದೇಶಕ್ಕೆ ತೋರಿಸೋದಲ್ಲ. ಇದು ನಿಮ್ಮ ಸಾಧನೆಗಳು ಏನಿದೆ ತೋರಿಸಿ. ಯಾರು ದೇಶದ್ರೋಹಿ ಯಾರು? ಆಯ್ತು ರೀ, ಒಮರ್ ಖಾಲಿದ್ ಜೈಲಿನಲ್ಲಿದ್ದಾರಲ್ಲ, ಚರ್ಚೆಗೆ ಹಾಕಿ. ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನು ಉಮರ್ ಖಾಲಿದವರಿಗೆ ಯಾಕೆ ಇನ್ನು ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರು ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ ಏನೇನು ಗುತ್ತಿಗೆ ತಗೊಂಡಿದ್ದಾರೆ? 52 ವರ್ಷ ಬೇಕಾಗಿತ್ತು ಇವರಿಗೆ ಬಾವುಟ, ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಈಗ ಗೋಡ್ಸೆ ಪೂಜೆ ಮಾಡ್ತಾರೆ ಇವರೆಲ್ಲರೂ BJP ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿ ಅವರಿಗೆ. ಅಂದರೆ ಗೋಡ್ಸೆ ಕೊಂದವ್ರು ದೇಶಭಕ್ತರು ಅಂದರೆ ಗಾಂಧೀಜಿ ಮತ್ತೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ, ಹಿಂದೆಗಡೆ ಸಾವರ್ಕರ್ ಫೋಟೋ ಇದೆಯಾ, ಗೋಡ್ಸೆ ಫೋಟೋ ಇದೆಯಾ, ಗಾಂಧೀಜಿ ಫೋಟೋ ಇದೆಯಾ? Who are these people to tell who is national and who is anti-national? ಇವರಿಗೇನು ಸರ್ಟಿಫಿಕೇಶನ್ ಇದು ಕೊಟ್ಟಿದ್ದೀರಾ, ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಒಂದು ಯಾವುದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕಾದಾಗ ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದವರು, ಇಂಡಿಯಾ ಪಾಕಿಸ್ತಾನ ವಿಭಜನೆ ಮಾಡೋದಾಗಿರಲಿಲ್ಲ, ಇಂಡಿಯಾ ಚೈನಾ ಜೊತೆ ಹೋರಾಟ ಮಾಡೋದಾಗಿರಲಿಲ್ಲ, ಯಾವ ದುಂಡು ಮೇಜಿನಲ್ಲೂ ಇವ್ರು ಪಾಲ್ಗೊಂಡಿಲ್ಲ. ಇವ್ರ ಹತ್ರ ನಾವು ಕಲಿಬೇಕಾ ಯಾರು ನ್ಯಾಷನಲ್ಲು ಯಾರು ಆಂಟಿ ನ್ಯಾಷನಲ್ಲು? ದೇಶಭಕ್ತಿ ಅನ್ನೋದು ಫಸ್ಟ್ ಅವ್ರಿಗೆ ತಿಳ್ಕೊಳಕ್ಕೆ ಹೇಳಿ, ಅವರಿಗೆ ಮತ್ತು ಅವ್ರ ಗುರುಗಳು RSS ಅವರಿಗೆ. ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದ್ದಾವೆ. ಆಗಸ್ಟ್ ತನಕ ಇವತ್ತು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗಿಲ್ಲ. ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ ಕ್ಯಾಲ್ಕುಲೇಟ್ ಮಾಡೋರು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ದಿವಸ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನೀರಾಯಿತು, ಡ್ಯಾಮ್ಗಳ ನೀರು ಬಂದು ಇವತ್ತು ದಿವಸ ನಾವು ಬದುಕಿದ್ದೀವಿ ಕುಡಿಯೋಕ್ಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಇನ್ನು ಆಗ್ತದೆ ಆಗ್ತದಲ್ಲ, ಆಗ್ತದೆ. 2-3 ದಿವಸ ಹಾಕೊಡ್ರಿ, ಒಂದು ವಾರದಲ್ಲಿ ಎಲ್ಲ ಆಗ್ತದೆ. ಅದೇನು ಅದು ಫಾರ್ಮುಲಾ ಏನಿದೆ ಗೊತ್ತಿಲ್ಲ ನನಗೆ. ನಿಶ್ಚಿತವಾಗಿ ಒತ್ತಾಯ ಮಾಡೋಣ. ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದ್ದಾವೆ. ಆಗಸ್ಟ್ ತನಕ ಇವತ್ತು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗಿಲ್ಲ. ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ ಕ್ಯಾಲ್ಕುಲೇಟ್ ಮಾಡೋರು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನೀರಾಯಿತು, ಡ್ಯಾಮ್ಗಳ ನೀರು ಬಂದು ಇವತ್ತು ದಿವಸ ನಾವು ಬದುಕಿದ್ದೀವಿ ಕುಡಿಯೋಕ್ಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಇನ್ನು ಆಗ್ತದೆ ಆಗ್ತದಲ್ಲ, ಆಗ್ತದೆ. 2-3 ದಿವಸ ಹಾಕೊಡ್ರಿ, ಒಂದು ವಾರದಲ್ಲಿ ಎಲ್ಲ ಆಗ್ತದೆ. ಅದೇನು ಅದು ಫಾರ್ಮುಲಾ ಏನಿದೆ ಗೊತ್ತಿಲ್ಲ ನನಗೆ. ನಿಶ್ಚಿತವಾಗಿ ಒತ್ತಾಯ ಮಾಡೋಣ. ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದ್ದಾವೆ. ಆಗಸ್ಟ್ ತನಕ ಇವತ್ತು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗಿಲ್ಲ.
ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ ಕ್ಯಾಲ್ಕುಲೇಟ್ ಮಾಡೋದು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಉತ್ತರ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನೀರಾಯಿತು, ಡ್ಯಾಮ್ಗಳು ನೀರು ಬಂದು ಉತ್ತರ ನಾವು ಬದುಕಿದ್ದೀವಿ ಕುಡಿಯೋಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಇನ್ನು ಆಗ್ತದೆ ಆಗ್ತದಲ್ಲ, ಆಗ್ತದೆ. 2-3 ದಿವಸ ಹಾಕ್ಕೊಡ್ರಿ, ಒಂದು ವಾರದಲ್ಲಿ ಎಲ್ಲ ಆಗ್ತದೆ. ಅದೇನು ಅದು ಫಾರ್ಮುಲಾ ಏನಿದೆ ಗೊತ್ತಿಲ್ಲ ನನಗೆ. Ne exprimăm bine parteneriatul strategic România-India. Vă dorim excelență multă. Social inclusion and human capital development through education, for the decisive contribution to the consolidation of bilateral relations, sustainable academic cooperation between economic higher education institutions in Romania and India. We congratulate you, Mr. President. Share so intimate a conversation between their greatest minds. This shared civilizational instinct is what the ancient Indian phrase Vasudhaiva Kutumbakam, the world is one family, seeks to express, and it is the principle that guides India's engagement with the world today. Cooperation is place of competition, dialogue in place of discord, and a shared responsibility for our common future. It is in this spirit that I see the bilateral relationship between India and Romania today. Ours is a friendship based on mutual respect, trust, and shared democratic values. Education has been one of the strongest pillars of this partnership. For decades, Romanian universities have welcomed Indian students, particularly in medicine, engineering, and technology. I would encourage this university and other Romanian educational institutions to deepen cooperation through joint research and faculty and student exchanges. I hope that my visit will lead to new academic partnerships and encourage more students and researchers from Romania to engage with India. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.